ಆ ನಾವೆಲ್ಲರೂ ಅಡಿಗೆ ಮನೆಗೆ ಹೋದಾಗ ಅಡಿಗೆ ಸೋಡಾಗೆ ಸ್ವಲ್ಪ ನಿಂಬೆರಸ ಹಿಂಡಿದ್ರೆ ಏನಾಗುತ್ತೆ ಅಂತ ನೋಡಿದ್ವಿ ಅಲ್ವಾ? ಅದು ಒಂಥರ ಶ್ ಶ್ ಅಂತ ನೊರೆ ಬಂದು ಮಿನಿ ಜ್ವಾಲಾಮುಖಿ ತರ ಉಕ್ಕುತ್ತೆ. ಹೌದು, ಅದೇ ಜ್ವಾಲಾಮುಖಿ. ಅಂದ್ರೆ ನಮ್ಮ ಅಡುಗೆ ಮನೆ ಬರೀ ಅಡುಗೆ ಮಾಡೋ ಜಾಗ ಅಲ್ಲ, ಅದೊಂದು ಸೀಕ್ರೆಟ್ ಲ್ಯಾಬೋರೇಟರಿ ಅಂತಾನೆ ಹೇಳ್ಬೋದು. ಇವತ್ತಿನ ನಮ್ಮ ಈ ಶೋಧನೆಯಲ್ಲಿ ಇದರ ಬಗ್ಗೆನೇ ಒಂದು ಮಜಾವಾದ ವಿಷಯ ತಿಳ್ಕೊಳ್ಳೋಣ. ಖಂಡಿತ. ನಮ್ಮ ಅಡುಗೆ ಮನೆಯಲ್ಲಿ ಕಣ್ಣಿಗೆ ಕಾಣದ ದೊಡ್ಡ ಕೆಮಿಕಲ್ ಯುದ್ಧನೇ ನಡೀತಾ ಇರುತ್ತೆ ಗೊತ್ತಾ? ಆ ಜ್ವಾಲಾಮುಖಿ ಬರೋದು ಆಸಿಡ್ ಮತ್ತೆ ಬೇಸ್ ಅನ್ನೋ ಎರಡು ವಿರುದ್ಧ ಗುಣ ಇರೋ ವಸ್ತುಗಳ ನಡುವೆ ಆಗೋ ಜಗಳದಿಂದ. ಓಹೋ, ಆಸಿಡ್ ಮತ್ತೆ ಬೇಸ್ ಅಂದ್ರೆ ನಾವು ದಿನ ಬಳಸೋ ವಸ್ತುಗಳನ್ನ ಆಸಿಡ್, ಬೇಸ್ ಮತ್ತೆ ನ್ಯೂಟ್ರಲ್ ಅಂತ 3 ಗುಂಪಾಗಿ ಮಾಡ್ಬೋದಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ನನಗನ್ಸೋ ಹಾಗೆ ಈ ನಿಂಬೆಹಣ್ಣು, ಹುಣಸೆಹಣ್ಣು ತಿಂದಾಗ ನಮಗೆಲ್ಲ ಮುಖ ಸಿಂಡ್ರಿಸುವಷ್ಟು ಹುಳಿ ಅನ್ಸುತ್ತಲ್ವಾ? ಆ ಹುಳಿ ರುಚಿನೇ ಆಸಿಡ್ ಅಂತ ನಾವೆಲ್ಲರೂ ರುಚಿ ನೋಡಿ ಈಸಿಯಾಗಿ ಕಂಡಿಡಬಹುದು ತಾನೆ. ಅಯ್ಯೋ, ಇಲ್ಲ ಇಲ್ಲ, ಆ ಥರ ಎಲ್ಲದನ್ನೂ ರುಚಿ ನೋಡೋದು ತುಂಬಾ ಅಪಾಯಕಾರಿ. ಎಲ್ಲ ಆಸಿಡ್ಗಳು ನಿಂಬೆ ರಸದಷ್ಟು ಸಾಫ್ಟ್ ಆಗಿರಲ್ಲ. ಹೌದಾ? ಅಂದ್ರೆ ಬೇರೆ ಆಸಿಡ್ಗಳು ನಮಗೆ ಹಾನಿ ಮಾಡುತ್ತಾ? ಖಂಡಿತ. ಲ್ಯಾಬಿನಲ್ಲಿರೋ ಕೆಲವು ಆಸಿಡ್ಗಳನ್ನ ಮುಟ್ಟಿದ್ರೆ ಕೈ ಸುಟ್ಟು ಹೋಗುವ ಚಾನ್ಸಸ್ ಇರುತ್ತೆ. ಮತ್ತೆ ಮುಟ್ಟಿದಾಗ ಸಾಬೂನಿನ ತರ ಜಾರುವ ವಸ್ತುಗಳನ್ನ ಬೇಸ್ ಅಂತೀವಿ. ಅವನು ಕೂಡ ಯಾವತ್ತೂ ರುಚಿ ನೋಡಬಾರ್ದು. ಓ, ಹಾಗಾದ್ರೆ ನಾವು ಟೇಸ್ಟ್ ಮಾಡದೆ ಮುಟ್ಟದೆ ಇದು ಆಸಿಡ್, ಇದು ಬೇಸ್ ಅಂತ ಸೇಫ್ ಆಗಿ ಕಂಡುಹಿಡಿಯೋದು ಹೇಗೆ? ನಮ್ಗೇನೋ ಮ್ಯಾಜಿಕ್ ಪವರ್ ಇದೆಯಾ? ಮ್ಯಾಜಿಕ್ ಪವರ್ ಇಲ್ಲ, ಆದ್ರೆ ಅದಕ್ಕಾಗಿಯೇ ನಮ್ಗೊಬ್ರು ಸಹಾಯಕರಿದ್ದಾರೆ. ಅವರೇ ಇಂಡಿಕೇಟರ್. ಇವರು ಒಂಥರ ವಿಜ್ಞಾನದ ಬೇಹುಗಾರ, ಅಂದ್ರೆ ಸ್ಪೈ ಇದ್ದಾಗೆ. ವಿಜ್ಞಾನದ ಸ್ಪೈ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಈ ಉಸಿರಾವಳಿ ವಾತಾವರಣಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತೆ ಅಲ್ವಾ? ಅದೇ ಥರನಾ? ಎಕ್ಸಾಕ್ಟ್ಲಿ. ಈ ಇಂಡಿಕೇಟರ್ಗಳು ಆಸಿಡ್ ಅಥವಾ ಬೇಸ್ ಜೊತೆ ಸೇರಿದಾಗ ತಮ್ಮ ಒಳಗಿನ ಕಣಗಳನ್ನ ಬದಲಾಯಿಸ್ಕೊಂಡು ಬೇರೆ ಬೇರೆ ಬಣ್ಣ ತೋರಿಸುತ್ತೆ. ಆ ಮೂಲಕ ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಅದ್ಭುತ. ಈ ಸ್ಪೈಗಳಲ್ಲಿ ಲಿಟ್ಮಸ್ ಅನ್ನೋ ಹೆಸರು ತುಂಬಾ ಫೇಮಸ್ ಅಂತ ಎಲ್ಲೂ ಓದಿದ್ದೆ. ಈ ಲಿಟ್ಮಸ್ ಎಲ್ಲಿ ಸಿಗುತ್ತೆ? ದೊಡ್ಡ ಫ್ಯಾಕ್ಟರಿಯಲ್ಲಿ ದೊಡ್ಡ ದೊಡ್ಡ ಮಷೀನ್ ಹಾಕಿ ಮಾಡ್ತಾರಾ? ಇಲ್ಲವೇ ಇಲ್ಲ. ಇದೇ ಪ್ರಕೃತಿಯ ಮ್ಯಾಜಿಕ್ ಅಂದ್ರೆ. ಮರದ ಕಾಂಡಗಳ ಮೇಲೆ, ಬಂಡೆಗಳ ಮೇಲೆ ಬೆಳೆಯುವ ಲೈಕನ್ ಅನ್ನೋ ಜೀವಿಗಳಿಂದ ಈ ಲಿಟ್ಮಸ್ನ ತಯಾರಿಸ್ತಾರೆ. ಲೈಕನ್ ಅಂದ್ರೆ ಫಂಗಸ್ ಮತ್ತೆ ಆಲ್ಗೆ ಒಟ್ಟಿಗೆ ಸೇರಿ ಬಾಳುವ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಹೌದು, ಅದೇ. ಫಂಗಸ್ ವಾಸ ಮಾಡೋಕೆ ಭದ್ರವಾದ ಮನೆ ಕಟ್ಕೊಟ್ರೆ ಆಲ್ಗೆ ಇಬ್ಬರಿಗೂ ಬೇಕಾದ ಅಡಿಗೆ ಮಾಡಿಕೊಡುತ್ತೆ. ಇವರಿಬ್ಬರೇ ಈ ಸೂಪರ್ ಫ್ರೆಂಡ್ಶಿಪ್ಪಿಂದ ನಮಗೆ ಲಿಟ್ಮಸ್ ಸಿಗುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ನಿಖರವಾಗಿ ಹೇಳಿದ್ರಿ. ಆ ಲೈಕನ್ನಿಂದ ವಿಜ್ಞಾನಿಗಳು ಪರ್ಪಲ್ ಬಣ್ಣದ ರಸ ತೆಗೆದು ಕೆಂಪು ಮತ್ತು ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಮಾಡ್ತಾರೆ. ಓಹೋ, ಪೇಪರ್ ಮಾಡ್ತಾರಾ? ಈಗ ನೀವೇ ಹೇಳಿ, ಆಸಿಡ್ ಜೊತೆ ಸೇರಿದಾಗ ಈ ಪೇಪರ್ ಹೇಗೆ ಬಣ್ಣ ಬದಲಾಯಿಸಬಹುದು ಅಂತ ಗೆಸ್ ಮಾಡ್ತೀರಾ? ನಾನ್ ಗೆಸ್ ಮಾಡ್ತೀನಿ. ಆಸಿಡ್ ಸ್ವಲ್ಪ ಡೇಂಜರ್ ಅಂತ ತೋರ್ಸೋದಕ್ಕೆ ಈ ಬೇಹುಗಾರ ನೀಲಿ ಬಣ್ಣದ ಲಿಟ್ಮಸ್ ಪೇಪರನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಕರಾರವಾಗಿ ಹೇಳಿದ್ರಿ. ವಾವ್! ಅಂದ್ರೆ ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಹುಳಿಯಾದ ನಿಂಬೆ ರಸ ಹಾಕಿದ್ರೆ ಅದು ಕೆಂಪು ಆಗುತ್ತೆ. ಹೌದು. ಇನ್ನು ಬೇಸ್ ಇದರ ನೇರ ಉಲ್ಟಾ. ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಸಾಬೂನನ ನೀರು ಅಥವಾ ಅಡಿಗೆ ಸೋಡಾದ ನೀರಿನಲ್ಲಿ ಅದ್ದಿದರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೂಪರ್! ಬ್ಲೂ ಅಂದ್ರೆ ಬೇಸ್ ಅಂತ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಆದ್ರೆ ನಮ್ಮ ಮನೆಯಲ್ಲಿರುವ ಕುಡಿಯೋ ನೀರು, ಸಕ್ಕರೆ ನೀರು ಅಥವಾ ಉಪ್ಪಿನ ನೀರು, ಇವುಗಳ ಕಥೆ ಏನು? ಒಳ್ಳೆ ಪ್ರಶ್ನೆ. ಇವು ಹುಳಿಯುವಲ್ಲ, ಸಾಬೂನಿನ ಹಾಗೆ ಕಹಿಯುವಲ್ಲ ಅಲ್ವಾ? ಕರೆಕ್ಟ್. ಅವು ಆಸಿಡ್ ಕೂಡ ಅಲ್ಲ, ಬೇಸ್ ಕೂಡ ಅಲ್ಲ. ಅವುಗಳನ್ನ ನಾವು ನ್ಯೂಟ್ರಲ್ ವಸ್ತುಗಳು ಅಂತ ಕರಿತೀವಿ. ಓ, ನ್ಯೂಟ್ರಲ್ ಅಂದ್ರೆ ಇವುಗಳ ಜೊತೆ ಸೇರಿದಾಗ ಲಿಟ್ಮಸ್ ಪೇಪರ್ ಬಣ್ಣ ಚೇಂಜ್ ಆಗಲ್ವಾ? ಸ್ವಲ್ಪವೂ ಬದಲಾಗುವುದಿಲ್ಲ. ಯಾಕಂದ್ರೆ ಅಲ್ಲಿ ರಿಯಾಕ್ಟ್ ಆಗಲು ಯಾವುದೇ ಕೆಮಿಕಲ್ ಗುಣಗಳಿರುವುದಿಲ್ಲ. ಇದೆಲ್ಲ ಕೇಳೋದಕ್ಕೆ ತುಂಬಾ ಮಜಾವಾಡಿದೆ. ಆದ್ರೆ ಈ ಆಸಿಡ್ ಮತ್ತೆ ಬೇಸ್ ಕತೆ ತಿಳ್ಕೊಳ್ಳೋದ್ರಿಂದ ನಮ್ಮ ದಿನನಿತ್ಯದ ಲೈಫ್ನಲ್ಲಿ ಏನು ಉಪಯೋಗ? ತುಂಬಾ ಉಪಯೋಗ ಇದೆ. ನಾವು ಬೇಕರಿಯಲ್ಲಿ ತಿನ್ನೋ ಮೃದುವಾದ ಕೇಕ್ ಹೇಗ್ ತಯಾರಾಗುತ್ತೆ ಗೊತ್ತಾ? ಹಿಟ್ಟಿಗೇನೋ ಹಾಕ್ತಾರೆ ಅಷ್ಟೇ ಗೊತ್ತು. ಅಲ್ಲಿ ಅಡಿಗೆ ಸೋಡಾ ಅಂದ್ರೆ ಬೇಸ್ ಬಳಸ್ತಾರೆ. ಅದಕ್ಕೆ ಸ್ವಲ್ಪ ಹುಳಿಯಾದ ಮೊಸರು ಅಂದ್ರೆ ಆಸಿಡ್ ಸೇರಿಸಿದಾಗ ಅವೆರಡರ ನಡುವೆ ಯುದ್ಧವಾಗಿ ಗಾಳಿಯ ಗುಳ್ಳೆಗಳು ಹೊರಬರ್ತವೆ. ಓಹೋ, ಅದೇ ಗುಳ್ಳೆಗಳು ಕೇಕನ್ನ ಅಷ್ಟು ಸಾಫ್ಟಾಗಿ ಉಬ್ಬುವಂತೆ ಮಾಡುತ್ತಾ? ಹೌದು. ಈಗ ನನಗೊಂದು ದೊಡ್ಡ ರಹಸ್ಯ ಅರ್ಥ ಆಯ್ತು. ನಮಗೆ ಹೊಟ್ಟೆ ನೋವು ಅಥವಾ ಆಸಿಡಿಟಿ ಆದಾಗ ಡಾಕ್ಟರ್ ಕೊಡೋ ಸಿರಪ್ ಕೂಡ ಇದೇ ತರ ಕೆಲಸ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಹೊಟ್ಟೆಯಲ್ಲಿರೋ ಜಾಸ್ತಿ ಆಸಿಡ್ ಅನ್ನ ಶಾಂತ ಮಾಡೋದಕ್ಕೆ ಡಾಕ್ಟರ್ ನಮ್ಗೆ ಬೇಸಿರೋ ಔಷಧಿ ಕೊಡ್ತಾರೆ. ಅಂದ್ರೆ
ಆಸಿಡ್ ಮತ್ತೆ ಬೇಸ್ ಒಂದಕ್ಕೊಂದು ಸೇರಿದಾಗ ಜಗಳವಾಡಿ ಆಮೇಲೆ ಶಾಂತ ಆಗುತ್ತೆ. ಇದನ್ನೇ ವಿಜ್ಞಾನದಲ್ಲಿ ನ್ಯೂಟ್ರಲೈಸೇಷನ್ ಎನ್ನುತ್ತಾರೆ. ನಿಜಕ್ಕೂ ನಮ್ಮ ಅಡುಗೆ ಮನೆ ಒಂದು ವಿಸ್ಮಯಗಳ ಜಗತ್ತೇ ಸರಿ. ಕೇವಲ ದೊಪ್ಪ ದೊಪ್ಪ ಪುಸ್ತಕಗಳಲ್ಲಿರೋ ವಿಜ್ಞಾನ ನಾವು ಪ್ರತಿದಿನ ತಿನ್ನೋ ಆಹಾರದಲ್ಲೇ ಅಡಗಿದೆ. ಹೌದು. ಕೊನೆಯದಾಗಿ ನಾವೆಲ್ಲರೂ ಯೋಚಿಸಲು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಖಂಡಿತ ಕೇಳಿ. ಪ್ರಕೃತಿ ನಮ್ಗೆ ಲೈಕನ್ ಮೂಲಕ ಲಿಟ್ಮಸ್ ಅನ್ನೋ ಬೇಹುಗಾರನನ್ನ ಕೊಟ್ಟಿದೆ. ನಿಮ್ಮ ಫ್ರಿಡ್ಜ್ನಲ್ಲಿರೋ ಬೀಟ್ರೂಟ್ ರಸ, ದಾಸವಾಳದ ಹೂವು ಅಥವಾ ಅರಿಶಿನದ ಪುಡಿ ಕೂಡ ಇದೇ ತರಹ ಬಣ್ಣ ಬದಲಾಯಿಸುವ ಇಂಡಿಕೇಟರ್ ಆಗಿ ಕೆಲಸ ಮಾಡ್ಬೋದಾ? ನೀವೇ ಯೋಚಿಸಿ ಮತ್ತು ಪರೀಕ್ಷಿಸಿ ನೋಡಿ. ಎಂಥ ಅದ್ಭುತವಾದ ಐಡಿಯಾ! ಇವತ್ತೇ ನಾನು ಅರಿಶಿನದ ನೀರಿನ ಜೊತೆ ನಿಂಬೆ ರಸ ಮತ್ತೆ ಸಾಬೂನಿನ ನೀರು ಸೇರಿಸಿ ಮ್ಯಾಜಿಕ್ ಮಾಡಿ ನೋಡ್ತೀನಿ. ವಿಜ್ಞಾನದ ಈ ಮಜಾವಾದ ಪ್ರಯೋಗಗಳನ್ನು ನಾವೆಲ್ಲರೂ ಹೀಗೇನೆ ಮುಂದುವರಿಸೋಣ.